ಸಮಿತಿ ಮತ್ತು ಪಾವಗಡ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರ ಮತ್ತು ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸ್ ರವರ ಪರವಾಗಿ ಮತಯಾಚನಾ ಕಾರ್ಯಕ್ರಮವನ್ನು ಪಟ್ಟಣದ ನವ ನಿಧಿ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೇಶ್ ಬಾಬು, ಗ್ರಾಮಾಂತರ ಅಧ್ಯಕ್ಷ ರಾಮಾಂಜನಪ್ಪ, ಶಂಕರ್ ರೆಡ್ಡಿ, ಮೈಲಪ್ಪ, ಸಣ್ಣ ರಾಮರೆಡ್ಡಿ, ವಕೀಲ ವೆಂಕಟರಾಮರೆಡ್ಡಿ, ಕೆಪಿಸಿಸಿ ಕಾರ್ಯದರ್ಶಿ ಇಬ್ರಾಹಿಂ, ಯಾದವ ಮುಖಂಡರಾದ ನರಸಿಂಹಪ್ಪ, ಪುರಸಭಾ ಸದಸ್ಯ ಗೋರ್ತಿ ನಾಗರಾಜು ಸೇರಿ ಇನ್ನೂ ಅನೇಕ ಗಣ್ಯರು, ಶಿಕ್ಷಕರು, ಮತದಾರರು ಉಪಸ್ಥಿತರಿದ್ದರು. ವಿಚಿತ್ರ ಸ್ಟೈಲ್ಗಳಲ್ಲಿ ಹೋಗ್ತಾರೆ. ಒಂದು ಕೆರೆ ಹೇಳಿದಷ್ಟೇ, ನೀವು ಅದು ಮೇಲ್ಗಡೆ ಹಿಂಗಂತ ಈ ಕೆಳಗಡೆ ಸ್ಟೈಲ್ ಗೀರ್ ಮಾಡಕ್ ಹೋಗಿ DTS ತಾರು ಕೋಲು ಇವೆಲ್ಲ ಮಾಡಿದ್ರೆ ಆ ನಿಮ್ಮ ಓಟೆ ವೇಸ್ಟ್ ಆಗುತ್ತೆ. ವಿದ್ಯಾವಂತರು, ಬುದ್ಧಿವಂತರು, ನಮ್ಮಂತವ್ರನ್ನ ಹೇಳೋ ಶಿಕ್ಷಕರು ನೀವು ಒಂದು ಕೆರೆ ಹೇಳಿಬೇಕಷ್ಟೇ, ಅದಕ್ಕೆ ಏನು ಮಾಡಕ್ ಹೋಗ್ಬೇಡಿ. ಆಮೇಲೆ ನಮ್ಮ ಮೈಲಪ್ಪಣ್ಣವ್ರದ್ದು ಬೇಡಿಕೆ ಇದೆ, ನಮ್ಮ ಶಿಕ್ಷಕರಿಗೆ ಒಂದು ಮೀಟಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಬಿಲ್ಡಿಂಗ್ ಬೇಕು. ಆ ಗುರುಗಳ ಪಕ್ಕದಲ್ಲಿ ನಮ್ಮ ತಂದೆಯವರು ಹೇಳಿದರೆ ಅದು ಕಾರಣಾಂತರಗಳಿಂದ ಆಗಿಲ್ಲ. ಅವರು ಇವತ್ತಿಗೂ ಸತತವಾಗಿ ಪ್ರಯತ್ನ ಪಡ್ತಿದ್ದಾರೆ. ನಾನು ಶ್ರೀನಾಡ ಇಬ್ಬರು ಸೇರಿ ಅವತ್ತು ನಿಮಗೆ ಶಿಕ್ಷಕರಿಗೆ, ನಿವೃತ್ತ ಶಿಕ್ಷಕರಿಗೆ ಒಂದು ಬಿಲ್ಡಿಂಗ್ ಅನ್ನ ಮಂಜೂರು ಮಾಡಿಕೊಡ್ತೀವಿ ಅಂತ ತಾವೆಲ್ಲರ ಮುಖಾಂತರ ತಿಳಿಸಿ. ವಾಸವಿ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ, ಪಾವಗಡ ತಾಲೂಕು, ವೈಎನ್ ಹೊಸಕೋಟೆ. ನಮ್ಮಲ್ಲಿ ನುರಿತ ಮತ್ತು ಕ್ರಿಯಾಶೀಲ ಶಿಕ್ಷಣ ವೃಂದ, ಲೀಡ್ ಶಾಲೆಯ ಸಹಭಾಗಿತ್ವದಲ್ಲಿ ಆಧುನಿಕ ರೀತಿಯ ಬೋಧನೆ, ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತಮ ಅವಕಾಶ, ಅತ್ಯುತ್ತಮ ಕ್ರೀಡಾಂಗಣ ಮತ್ತು ಸೌಲಭ್ಯಗಳು, ಅತ್ಯುತ್ತಮ ಸುರಕ್ಷಿತ ಶಾಲಾ ಕಟ್ಟಡ ಸೌಲಭ್ಯ ಸೇರಿದಂತೆ ಇನ್ನಿತರೆ ಸೌಲಭ್ಯಗಳು ನಮ್ಮಲ್ಲಿ ದೊರೆಯುತ್ತವೆ. SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ನೀಡುತ್ತಿರುವ ಶಾಲೆ ಎಂದರೆ ಅದು ವಾಸವಿ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ, ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ. 2024 ಹಾಗೂ 25ನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ.